ಅಲ್ ಫಲಾಹ್ ವಿವಿಯ 17ನೇ ಬಿಲ್ಡಿಂಗ್ನಲ್ಲಿತ್ತು ಉಗ್ರರ ಅಡ್ಡ. ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆ ಬೇರೆ ಬೇರೆ ಆಯಾಮದಲ್ಲಿ ನಡೀತಾ ಇದೆ. ಎಲ್ಲಿ ಇವರು ಸೇರ್ತಾ ಇದ್ರು, ಎಲ್ಲಿ ಪ್ಲಾನಿಂಗ್ ಆಗ್ತಾ ಇತ್ತು, ಸಂಚನ್ನ ರೂಪಿಸಿದ್ದು ಯಾವ ಜಾಗದಲ್ಲಿ, ಎಲ್ಲರೂ ಒಟ್ಟು ಸೇರ್ತಾ ಇದ್ದಿದ್ದು ಯಾವ ಜಾಗ ಅಂತ ತನಿಖೆ ಮಾಡಿದಾಗ ಆ ಜಾಗ ಫೈಂಡ್ ಔಟ್ ಆಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿರುವಂತಹ ಅಲ್ ಫಲಾಹ್ ಯೂನಿವರ್ಸಿಟಿ ಅಲ್ಲಿದ್ದಂತಹ 17ನೇ ಬಿಲ್ಡಿಂಗ್ ಅನ್ನ ತಮ್ಮ ಅಡ್ಡೆ ಮಾಡಿಕೊಂಡಿದ್ರು. ಬಾಲಕರ ವಸತಿ ಗೃಹದಲ್ಲಿ ಪ್ರತಿನಿತ್ಯ ಮೀಟ್ ಆಗ್ತಾ ಇದ್ರು ಈ ರಕ್ತ ಪಿಪಾಸುಗಳು. ಆ ಬಿಲ್ಡಿಂಗ್ ನಲ್ಲಿದ್ದಂತಹ ರೂಮ್ ನಂಬರ್ 13 ಅದರಲ್ಲಿ ಡಾಕ್ಟರ್ ಉಮರ್ ನಬಿ ಈ ಸ್ಫೋಟದಲ್ಲಿ ಜೀವ ಕಳ್ಕೊಂಡಲ್ಲ, ಆತನ ಆಪ್ತ ಮುಜಾಮಿಲ್ ವಾಸ ಇದ್ನಂತೆ. ದೆಹಲಿ ಹಾಗೆ ಉತ್ತರ ಪ್ರದೇಶದಲ್ಲಿ ಸ್ಫೋಟ ನಡೆಸೋಕೆ ಇಲ್ಲೇ ಸಂಚನ್ನ ರೂಪಿಸಲಾಗಿತ್ತು. ಕಾಲೇಜಿನ ಲ್ಯಾಬ್ನಲ್ಲಿ ಸ್ಫೋಟಕ ತಯಾರಿಯ ಕೆಲಸ ನಡೀತಾ ಇತ್ತು ಅನ್ನುವಂಥ ಆಘಾತಕಾರಿ ವಿಚಾರವು ಈಗ ಬೆಳಕಿಗೆ ಬರ್ತಾ ಇದೆ. ಅಲ್ ಫಲಾಹ್ ವಿವಿ ಇಡೀ ಈ ಟೆರರ್ ಮಾಡ್ಯೂಲ್ನ ತನಿಖೆಯ ಸಂದರ್ಭದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು. ಕಂಪ್ಲೀಟ್ ಇವರ ಪ್ಲಾಟಿಂಗು ಎಲ್ಲ ಆಗಿರೋದು ಇದೇ ಯೂನಿವರ್ಸಿಟಿಯಲ್ಲಿ ಅನ್ನುವಂಥ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದ್ದು ತನಿಖೆಯ ಸಂದರ್ಭದಲ್ಲಿ. ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರು? ಅಲ್ ಫಲಾಹ್ ವಿವಿಯ ಬಿಲ್ಡಿಂಗ್ ನಂಬರ್ 17ರಲ್ಲಿ ಪ್ರತಿನಿತ್ಯ ಮೀಟ್ ಆಗ್ತಾ ಇದ್ರಂತೆ ಉಗ್ರರು. ಸುಮಾರು 8-10 ಜನ ಇದ್ರು ಡಾಕ್ಟರ್ಸ್. ಅದು ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯಲ್ಲಿ ಇದ್ದವರೇ ಈ ಟೆರರ್ ಮಾಡ್ಯೂಲ್ ನಲ್ಲಿ ಇದ್ದಿದ್ದು. ಹಾಗಾಗಿ ಆಗಾಗ್ಗೆ ಭೇಟಿ ಆಗ್ತಾ ಇದ್ರು. ಬಾಲಕರ ವಸತಿ ಗೃಹದಲ್ಲಿ ಮೀಟ್ ಮಾಡಿ ಉಗ್ರ ಕೃತ್ಯಕ್ಕೆ ಸಂಚನ್ನ ರೂಪಿಸ್ತಾ ಇದ್ರು. ರೂಮ್ ನಂಬರ್ 13ರಲ್ಲಿ ಡಾಕ್ಟರ್ ಉಮರ್ ನಬಿಯ ಆಪ್ತ ಮುಜಾಮಿಲ್ ವಾಸ ಇದ್ದ. ಅಲ್ಲೇ ಎಲ್ಲ ಕೂತ್ಕೊಂಡು ದೆಹಲಿ ಹಾಗೆ ಉತ್ತರ ಪ್ರದೇಶದಲ್ಲಿ ಸ್ಫೋಟ ನಡೆಸೋದಕ್ಕೆ ಸ್ಕೆಚ್ ಅನ್ನ ಹಾಕೊಂಡಿದ್ರು. ಕಾಲೇಜಿನ ಲ್ಯಾಬ್ನಲ್ಲಿ ಸ್ಫೋಟಕವನ್ನ ತಯಾರಿಸೋಕೆ ಸಂಚು ನಡೀತಾ ಇತ್ತು. ಲ್ಯಾಬ್ ವಿದ್ಯಾರ್ಥಿಗಳ ಕಲಿಕೆಗೆ ಇರುವಂತಹ ಲ್ಯಾಬ್. ಆ ಲ್ಯಾಬ್ ಅನ್ನ ಸ್ಫೋಟಕ ತಯಾರಿ ಮಾಡೋದಕ್ಕೆ ಇವರು ಬಳಕೆ ಮಾಡ್ಕೊಳ್ತಾ ಇದ್ರು. ಲ್ಯಾಬ್ನಲ್ಲಿ ತಯಾರಿಸಿದ್ದಂತಹ ಸ್ಫೋಟಕ ಹಾಗೆ ರಾಸಾಯನಿಕವನ್ನ ಸಾಗಾಟ ಮಾಡುವುದಕ್ಕೂ ಪ್ಲಾನ್ ಮಾಡಿದ್ರು. ಫರೀದಾಬಾದ್ನ ಟಾಗಾ ಅನ್ನುವಂತ ಹಳ್ಳಿಗೆ ಸಾಗಿಸೋಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಇದೀಗ ರೂಮ್ ನಲ್ಲಿದ್ದಂತಹ ರಾಸಾಯನಿಕ ಹಾಗೆ ಪೆನ್ ಡ್ರೈವ್ ಎಲ್ಲವನ್ನು ಸ್ಫೋಟಕಗಳನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಅಲ್ ಫಲಾಹ್ ವಿವಿ ಈ ವಿವಿಗೆ ನೋಟಿಸ್ ಜಾರಿ ಮಾಡುವಂತಹ ಕೆಲಸ ಆಗಿದೆ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆಯೋಗ, ನ್ಯಾಷನಲ್ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅದರ ಅಂಡರಲ್ಲಿ ಬರುವಂತಹ ವಿವಿ ಇದು. ಈ ವಿವಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ನಿಮ್ಮಲ್ಲಿ ನಡೆದಿರುವಂತಹ ಈ ಉಗ್ರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು, ವಿವರಣೆ ಕೊಡಿ ಅಂತ ಹೇಳಿ ನೋಟಿಸ್ ನ ಜಾರಿ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.